ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಗ್ರೀನ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಯ ಬಗ್ಗೆ ಕೆಲವು ಬ್ರೇಕಿಂಗ್ ಸುದ್ದಿಗಳು ಬಂದಿವೆ. ಜೊತೆಗೆ ಆ ಸುದ್ದಿ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಆ ಸ್ಟಾಕ್ ಬಗ್ಗೆ, ಆ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿದೆ. ಆ ಸುದ್ದಿಯ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಎಸ್ಪೆಷಲಿ ಕಲಿಯೋ ಆಸಕ್ತಿ ಇರುವಂತವರು. ಇನ್ನು ಸುದ್ದಿಗಳ ಕಡೆ ಬರೋದಾದ್ರೆ, ಕೆಪಿಐ ಗ್ರೀನ್ ಎನರ್ಜಿ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ನೋಡಬಹುದು. 5.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈ ರೀತಿಯ ರಿಯಾಕ್ಷನ್ ಬರ್ಲಿಕ್ಕೆ ಹಲವು ಕಾರಣಗಳಿದಾವೆ. ಮೊದಲನೇದಾಗಿ ನೋಡಬಹುದು, KP Group signs MOU with Government of Gujarat to develop hydrogen and EV fuel stations across the state at Vibrant Gujarat Regional Conference 2025. ಗುಜರಾತ್ನ ವೈಬ್ರಂಟ್ ಗುಜರಾತ್ ರೀಜನಲ್ ಕಾನ್ಫರೆನ್ಸ್ ಅಲ್ಲಿ ಗುಜರಾತ್ ಸರ್ಕಾರದ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ KPI ಗ್ರೀನ್ ಅಥವಾ KP ಗ್ರೂಪ್. ಗುಜರಾತ್ನಾದ್ಯಂತ ಹೈಡ್ರೋಜನ್ ಹಾಗೂ EV ಫ್ಯೂಯಲ್ ಸ್ಟೇಷನ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲಿದೆ, ಬೇಕಿದ್ರೆ ನೋಡ್ಕೊಳ್ಬಹುದು. ಹಾಗೆ ಇದಕ್ಕಾಗಿ ಕಂಪನಿ ಸುಮಾರು 8,000 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಗುಜರಾತ್ ರಾಜ್ಯದಾದ್ಯಂತ ಹೈಡ್ರೋಜನ್ ಹಾಗೂ EV ಫ್ಯೂಯಲ್ ಸ್ಟೇಷನ್ಸ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ 8,000 ಕೋಟಿಯನ್ನ ಇನ್ವೆಸ್ಟ್ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜೊತೆಗೆ ಇದು ಅಪ್ರಾಕ್ಸಿಮೇಟ್ಲಿ 1,000 ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಿದೆ ಕಂಪನಿ. ಈ ಪ್ರಾಜೆಕ್ಟ್ ಗುಜರಾತ್ ನ ಲೋ ಕಾರ್ಬನ್ ಅಂಡ್ ಸಸ್ಟೈನಬಲ್ ಮೊಬಿಲಿಟಿ ಟಾರ್ಗೆಟ್ಸ್ ಏನಿದೆ ಅದಕ್ಕೆ ಪೂರಕವಾದಂತ ಒಪ್ಪಂದ ಅಂತ ಕಂಪನಿ ಹೇಳ್ಕೊಂಡಿದೆ. ಈ ಒಂದು ಒಳ್ಳೆ ಸುದ್ದಿ ಕಂಪನಿಗೆ ಸಂಬಂಧಪಟ್ಟಂತೆ ಬಂತು. ಇದರ ಜೊತೆಗೆ ಇನ್ನೂ ಒಂದು ಸುದ್ದಿ ಬಂತು ನೋಡಬಹುದು. KPI ಗ್ರೀನ್ ಎನರ್ಜಿ ಸೆಕ್ಯೂರ್ಸ್ ಕ್ಯಾಟಗರಿ ಎ ಪವರ್ ಟ್ರೇಡಿಂಗ್ ಲೈಸೆನ್ಸ್ ಫ್ರಮ್ GERC, ಅನ್ಲಾಕಿಂಗ್ ನ್ಯೂ ಗ್ರೋತ್ ಇನ್ ದ ರಿನ್ಯೂವಬಲ್ ಪವರ್ ಮಾರ್ಕೆಟ್. ಕಂಪನಿಗೆ ಕ್ಯಾಟಗರಿ ಎ ಪವರ್ ಟ್ರೇಡಿಂಗ್ ಲೈಸೆನ್ಸ್ ಕೂಡ ಸಿಕ್ಕಿದೆ GERC ಇಂದ. GERC ಅಂದ್ರೆ ಗುಜರಾತ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್. ಈ ಒಂದು ಸುದ್ದಿ ಕೂಡ ಬಂತು. ಈ ಲೈಸೆನ್ಸ್ ಇಂದ ನೋಡಬಹುದು, ಎನೇಬ್ಲಿಂಗ್ ದ ಕಂಪನಿ ಟು ಟ್ರೇಡ್ ಎಲೆಕ್ಟ್ರಿಸಿಟಿ ಅಂಡ್ ಆಪ್ಟಿಮೈಸ್ ರಿಯಲೈಸೇಷನ್ ಬೈ ಅಲೈನಿಂಗ್ ಪವರ್ ಸೇಲ್ಸ್ ವಿತ್ ಡಿಮಾಂಡ್ ಕರ್ವ್ಸ್. ಕಂಪನಿಯ ಪೋರ್ಟ್ಫೋಲಿಯೋ ಈಗ 6 ಗಿಗಾವ್ಯಾಟ್ ಗಿಂತ ಜಾಸ್ತಿ ಇದೆ. ಅದನ್ನ ಟ್ರೇಡ್ ಮಾಡುವಂತ ಲೈಸೆನ್ಸ್ ಕೂಡ ಕಂಪನಿಗೆ ಸಿಕ್ಕಿದೆ. ನೋಡಬಹುದು, ಡೈರೆಕ್ಟ್ಲಿ ಇಂಟು ಪವರ್ ಎಕ್ಸ್ಚೇಂಜ್ ಅಂಡ್ ಶಾರ್ಟ್ ಟರ್ಮ್ ಬಿಲಾಟರಲ್ ಮಾರ್ಕೆಟ್. ಸೊ ಪವರ್ ಎಕ್ಸ್ಚೇಂಜ್ ಮೂಲಕ ಪವರ್ ನ ಸೇಲ್ ಮಾಡಬಹುದಾಗಿರುತ್ತೆ. ಆ ಒಂದು ಅವಕಾಶ ಕಂಪನಿಗೆ ಸಿಗ್ತಾ ಇದೆ. ಜೊತೆಗೆ ಆಫರ್ ವೇರಿಯಬಲ್ ಗ್ರೀನ್ ಎನರ್ಜಿ ಬ್ಲಾಕ್ ದಟ್ ಸಪೋರ್ಟ್ ಬೋತ್ ರಿನ್ಯೂವಬಲ್ ಎನರ್ಜಿ ಕಂಪ್ಲೈನ್ಸ್ ಅಂಡ್ ಅಂಬಿಷಿಯಸ್ ESG ಅಬ್ಜೆಕ್ಟಿವ್ಸ್, ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಥ್ರೂ ಎಕ್ಸ್ಚೇಂಜಸ್, ಸಪೋರ್ಟ್ ಫಾಸ್ಟರ್ ಆನ್ಬೋರ್ಡ್ ಫಾರ್ ಓಪನ್ ಆಕ್ಸೆಸ್ ಕನ್ಸ್ಯೂಮರ್ಸ್. ಈ ರೀತಿಯ ವೇರಿಯಸ್ ಅಡ್ವಾಂಟೇಜಸ್ ಕಂಪನಿಗೆ ಸಿಗ್ತಾ ಇದೆ ಈ ಲೈಸೆನ್ಸ್ ನ ಮೂಲಕ. ಹಾಗಾಗಿ ಈ ಒಂದು ಸುದ್ದಿ ಕೂಡ ಬಂತು. ಡಬಲ್ ಸುದ್ದಿಗಳು. ಜೊತೆಗೆ ನಿನ್ನೆ ಕೂಡ ಒಂದು ಸುದ್ದಿ ಬಂದಿತ್ತು KPI ಗ್ರೀನ್ ಗೆ ಸಂಬಂಧಪಟ್ಟಂತೆ. ಡೇಟ್ ನೋಡಬಹುದು, October 9. ಇಂಟಿಮೇಷನ್ ಆಫ್ ರಿಸಿಪ್ಟ್ ನ್ಯೂ ಆರ್ಡರ್ಸ್ ಫಾರ್ ಎ ಟೋಟಲ್ 100 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅಂಡರ್ ಕ್ಯಾಪ್ಟಿವ್ ಪವರ್ ಪ್ರೊಡ್ಯೂಸರ್. ಕಂಪನಿಗೆ 100 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕೂಡ ಸಿಕ್ಕಿತ್ತು. ನಿನ್ನೆ ಬಂದಂತ ಸುದ್ದಿ. ಈ ಎಲ್ಲ ಸುದ್ದಿಗಳು ಕೂಡ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದವೆ. ಹಾಗಾಗಿನೇ ಸ್ಟಾಕ್ ಅಲ್ಲಿ ಇವತ್ತು more than 5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ಇನ್ನು ಇನ್ ಕೇಸ್ ನಾವು ಲಾಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಸ್ ಆಫ್ ನಾವು ನೋಡಬಹುದು 8.5% ಪಾಸಿಟಿವ್ ಇದೆ 6 months ಅಲ್ಲಿ. 1 year ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ 17% ಡೌನ್ ಇದೆ. ಅದರಲ್ಲೂ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ನೋಡಬಹುದು. ಸ್ಟೀಪ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು 44%. ಅನಂತರ ಒಂದಷ್ಟು ಕಮ್ ಬ್ಯಾಕ್ ಕೂಡ ಮಾಡಿದೆ. ಇನ್ ಕೇಸ್ ನಾವು ಈ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನೋಡಬಹುದು 22% ಡೌನ್ ಇದೆ. 44% ಇದ್ದು 22% ಡೌನ್ ಇದೆ. ಅಂದ್ರೆ 22% ರಿಕವರ್ ಆಗಿದೆ ಸ್ಟಾಕ್. ಇನ್ನು ಕಂಪನಿಯ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ, ಯಾಕಂದ್ರೆ ನಾನು ಕೂಡ ಸಾಕಷ್ಟು ಸಲ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ. ಗ್ರೀನ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸ್ಟಾಕ್ PE 24 ಇದೆ ಆಸ್ ಆಫ್ ನೌ. 5 years PE 26 ಇದೆ. ಇಂಡಸ್ಟ್ರಿ PE ನೋಡಬಹುದು 28 ಇದೆ. ಕಂಪೇರ್ ಟು ಇಂಡಸ್ಟ್ರಿ PE ವ್ಯಾಲ್ಯೂಯೇಷನ್ ಕೂಡ ಡೌನ್ ಆಗಿದೆ ಅಂತಾನೆ ಹೇಳ್ಬಹುದು. ವ್ಯಾಲ್ಯೂಯೇಷನ್ ವೈಸ್ ಕೂಡ ಅಟ್ರಾಕ್ಟಿವ್ ಆಗಿದೆ. ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ equity capital 98 crores ಇದೆ. ರಿಸರ್ವ್ಸ್ 2,325 ಕೋಟಿ. ಸಾಲ ಕೂಡ ಇದೆ 1,475 ಕೋಟಿ ಸಾಲ ಇದೆ. ನಾನು ಹಿಂದೆ ಬ್ಯಾಲೆನ್ಸ್ ಶೀಟ್ ಕವರ್ ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ದೀನಿ, ರಿಸರ್ವ್ಸ್ ಹಾಗೂ ಇಕ್ವಿಟಿ ಕ್ಯಾಪಿಟಲ್ ಗಿಂತ ಜಾಸ್ತಿ ಸಾಲ ಇದೆ ಅಂದ್ರೆ ಅದು ಒಳ್ಳೆ ಸೈನ್ ಆಗೋದಿಲ್ಲ. ಬಟ್ ಇದು ಫೈನಾನ್ಸಿಂಗ್ ಕಂಪನೀಸ್ ಅಪ್ಲೈ ಆಗೋದಿಲ್ಲ, ಬೇರೆ ಕಂಪನೀಸ್ ಅಪ್ಲೈ ಆಗುತ್ತೆ. ಬಟ್ ಇದು ಫೈನಾನ್ಸಿಂಗ್ ಕಂಪನಿ ಏನಲ್ಲ. ಹಾಗಾಗಿ ರಿಸರ್ವ್ಸ್ ಹಾಗೂ ಇಕ್ವಿಟಿ ಕ್ಯಾಪಿಟಲ್ ಗಿಂತ ಕಡಿಮೆ ಇದೆ ಸಾಲ. ಬಟ್ ಸಾಲ ಇದೆ. ಸಾಲ ಇರೋದು ಒಳ್ಳೆ ಸುದ್ದಿ ಅಲ್ಲ. ಆದ್ರೆ ಕಂಪನಿ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಸಾಲ ಮಾಡಬೇಕಾದಂತ ಸಂದರ್ಭದಲ್ಲಿ ಮಾಡಿದ್ರೆ ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಅಂತವನ್ನ ನಾವು ಸಹಿಸಿಕೊಳ್ಬಹುದಾಗಿರುತ್ತೆ. CWIP ನೋಡಬಹುದು, ಕರೆಂಟ್ ವರ್ಕ್ ಇನ್ ಪ್ರೋಗ್ರೆಸ್ 163 ಕೋಟಿ ಇದೆ. ಇನ್ನು ಕ್ಯಾಶ್ ಫ್ಲೋ ವಿಚಾರಕ್ಕೆ ಬಂದ್ರೆ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಸದ್ಯದ ಮಟ್ಟಿಗೆ ಪಾಸಿಟಿವ್ ಇದೆ. ಲಾಸ್ಟ್ 5 years ಕಂಪೇರ್ ಮಾಡಿದ್ರೆ ಕೆಲವು ಕಡೆ ಪಾಸಿಟಿವ್, ಕೆಲವು ಕಡೆ ನೆಗೆಟಿವ್ ಇದೆ. ಹಾಗೆ ನೆಟ್ ಕ್ಯಾಶ್ ಫ್ಲೋ ಕೂಡ ನೋಡಬಹುದು ಈ ರೀತಿ ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ, ಇತ್ತೀಚೆಗೆ ಕಂಪನಿ ಚೆಕ್ ಅನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೆ. ಕಾರಣ ಫಂಡ್ ರೈಸ್ ಅನ್ನ ಮಾಡಿದೆ QIP ಮೂಲಕ. ಹಾಗಾಗಿ ಕಡಿಮೆ ಆಗಿದೆ. 48.67 ಇದೆ. ಮೋಟರ್ ಹೋಲ್ಡಿಂಗ್ 8.26 FIs ಇದ್ದಾರೆ. DIS 0.81% ಇದ್ದಾರೆ. ಪಬ್ಲಿಕ್ ಹೋಲ್ಡಿಂಗ್ 42% ಇದೆ. ಕಂಪನಿ ಒಳ್ಳೆ ಸುದ್ದಿ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದೆ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಗ್ರೀನ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಅಲ್ಲಿಂದ ಒಳ್ಳೆ ಕರೆಕ್ಷನ್ ಕೂಡ ಆಗಿರುವಂತ ಕಂಪನಿ.
ನೆಕ್ಸ್ಟ್ ಇವತ್ತು ಆಂಫಿಯಿಂದ ಒಂದು ಅಪ್ಡೇಟ್ ಬಂತು. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಪ್ರತಿ ತಿಂಗಳು ಕೊಡುವಂತ ರಿಪೋರ್ಟ್ ಇದೇನು ಹೊಸ ರಿಪೋರ್ಟ್ ಏನಲ್ಲ. ಪ್ರತಿ ತಿಂಗಳು ಇಕ್ವಿಟಿ ಇನ್ಫ್ಲೋ ಹಾಗೂ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ನೋಡಬಹುದು ಆಂಫಿ ಡೇಟಾ ಸೆಪ್ಟೆಂಬರ್ ನೆಟ್ ಈಕ್ವಿಟಿ ಇನ್ಫ್ಲೋಸ್ ಫಾಲ್ 9%. ಅಂದ್ರೆ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಈಕ್ವಿಟಿ ಇನ್ಫ್ಲೋ 9% ಡೌನ್ ಆಗಿದೆ. ಯೂಶಲಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಸಂದರ್ಭದಲ್ಲಿ ಇದು ಎಕ್ಸ್ಪೆಕ್ಟೆಡ್, ಅದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಹಿಂದಿನ ತಿಂಗಳು ಕೂಡ ಕಡಿಮೆ ಆಗಿತ್ತು, ಈ ತಿಂಗಳು ಕೂಡ ಕಡಿಮೆ ಆಗಿದೆ 9%. ನೋಡಬಹುದು ಆಗಸ್ಟ್ ಅಲ್ಲಿ 33,430 ಕೋಟಿ ಇದೆ, ಸೆಪ್ಟೆಂಬರ್ ಅಲ್ಲಿ 30,421 ಕೋಟಿ ಇದೆ, 9% ಡೌನ್ ಇದೆ. ಅದೇ ಜುಲೈಯಲ್ಲಿ 42,702 ಕೋಟಿ ಬಂದಿತ್ತು. ಆಗಸ್ಟ್ ಕಡಿಮೆ ಆಯ್ತು, ಮತ್ತೆ ಈಗ ಸೆಪ್ಟೆಂಬರ್ ಇನ್ನು ಕಡಿಮೆ ಆಗಿದೆ. ಇನ್ನು ಡೆಟ್ ಅಲ್ಲಿ ಮೈನಸ್ ಆಗಿದೆ. ಹೈಬ್ರಿಡ್ ಫಂಡ್ಸ್ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಅಥವಾ ಜುಲೈಗೆ ಹೋಲಿಸಿದ್ರು ಕೂಡ ಡೌನ್ ಇದೆ. ಅದರ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲೇ ಇದೆ, ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಕ್ಲೋಸ್ಡ್ ಎಂಡೆಡ್ ಇಂಟರ್ವಲ್ ಸ್ಕೀಮ್ಸ್ ಅಲ್ಲಿ 311 ಕೋಟಿ ಮೈನಸ್ ಆಗಿದೆ, ಔಟ್ ಫ್ಲೋ ಆಗಿದೆ. ಓವರ್ ಆಲ್ ಹೇಳ್ಬೇಕಂದ್ರೆ 23,126 ಕೋಟಿ ಇನ್ಫ್ಲೋ ಬಂದಿದೆ. ಬಟ್ ಇಲ್ಲಿ ಮೈನಸ್ ಅಂತ ಇದೆ, ಬಟ್ ಇದು ಟೈಪಿಂಗ್ ಎರರ್, ಮೈನಸ್ ಅಲ್ಲ ಪ್ಲಸ್. ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಡೌನ್ ಇದೆ. 52,467 ಕೋಟಿಯಿಂದ 43,126 ಕೋಟಿಗೆ ಇಳಿದಿದೆ ಇನ್ಫ್ಲೋ. ಇನ್ನು ಈಕ್ವಿಟಿ ಓರಿಯೆಂಟೆಡ್ ಸ್ಕೀಮ್ ಗಳ ಇನ್ಫ್ಲೋ ನೋಡಿದ್ರೆ ಸೆಕ್ಟೋರಲ್ ಥಮ್ಯಾಟಿಕ್ ಫಂಡ್ಸ್ ಅಲ್ಲಿ ನೋಡಬಹುದು 3,893 ಕೋಟಿ ಇತ್ತು ಆಗಸ್ಟ್ ಅಲ್ಲಿ, ಈಗ 1,220 ಕೋಟಿಗೆ ಇಳಿದಿದೆ. ಹಾಗೆ ಜುಲೈ ಅಲ್ಲಿ 9,400 ಕೋಟಿ ಇತ್ತು. ಬಿಗ್ ಡಿಫರೆನ್ಸ್ ಆಗಿದೆ ಅಂತ ಹೇಳ್ಬೋದು ಥಮ್ಯಾಟಿಕ್ ಫಂಡ್ಸ್ ಅಲ್ಲಿ. ಅಂದ್ರೆ ಸೆಕ್ಟೋರಲ್ ಇನ್ವೆಸ್ಟ್ಮೆಂಟ್ಸ್ ಡಿಫೆನ್ಸ್ ಅಲ್ಲಿ ಅಥವಾ ಗ್ರೀನ್ ಎನರ್ಜಿ ನಲ್ಲಿ, ಬ್ಯಾಂಕ್ಸ್ ಅಲ್ಲಿ, ಈ ರೀತಿ ಸೆಕ್ಟರ್ ವೈಸ್ ಇನ್ಫ್ಲೋ ಬರುತ್ತೆ, ಅಲ್ಲಿ ಡೌನ್ ಇದೆ. ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಲ್ಲಿ ಸ್ಲೈಟ್ಲಿ ಡೌನ್ ಇದೆ, ಡಿಫರೆನ್ಸ್ ಆಗಿಲ್ಲ. 7,679 7,029 ಕೋಟಿಗೆ ಇಳಿದಿದೆ. ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಸ್ಲೈಟ್ಲಿ ಡೌನ್ ಇದೆ. ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ. ಜುಲೈ ಹೋಲಿಸಿದ್ರೆ ಇಂಪ್ರೂವ್ ಆಗಿದೆ, ಬಟ್ ಆಗಸ್ಟ್ ಹೋಲಿಸಿದ್ರೆ ಡೌನ್ ಇದೆ. ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಅಂದ್ರೆ ಆಗಸ್ಟ್ ಗೆ ಕಂಪೇರ್ ಮಾಡಿದ್ರೆ ಇಂಪ್ರೂವ್ ಆಗಿದೆ, ಬಟ್ ಜುಲೈಗೆ ಕಂಪೇರ್ ಮಾಡಿದ್ರೆ ಡೌನ್ ಇದೆ. ELSS ಮೈನಸ್ ಆಗಿದೆ ಈ ಸಲ. ವ್ಯಾಲ್ಯೂ ಫಂಡ್ಸ್ ಆಗುವ ಕಾಂಟ್ರಾ ಫಂಡ್ಸ್ ಅಲ್ಲಿ ಇನ್ಫ್ಲೋ ಜಾಸ್ತಿ ಆಗಿದೆ. ನೋಡಬಹುದು 2,107 ಕೋಟಿ ಬಂದಿದೆ. ಮಲ್ಟಿ ಕ್ಯಾಪ್ ಫಂಡ್ಸ್ ಅಲ್ಲೂ ಕೂಡ ಲಾಸ್ಟ್ ಮಂತ್ ಗೆ ಕಂಪೇರ್ ಮಾಡಿದ್ರೆ ಇಂಪ್ರೂವ್ ಆಗಿದೆ, ಬಟ್ ಲಾಸ್ಟ್ ಅಂದ್ರೆ ಜುಲೈ ಮಂತ್ ಗೆ ಕಂಪೇರ್ ಮಾಡಿದ್ರೆ ಡೌನ್ ಇದೆ. ಫೋಕಸ್ಡ್ ಫಂಡ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಡಿವಿಡೆಂಡ್ ಈಲ್ಡ್ ಫಂಡ್ಸ್ ಮೈನಸ್ ಇದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಂಡ್ ಫ್ಲೋ ಕಡಿಮೆ ಆಗಿದೆ. ಇನ್ನು ಡೆಟ್ ಓರಿಯೆಂಟೆಡ್ ಸ್ಕೀಮ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ನೋಡ್ಕೊಳ್ಬಹುದು ಯಾವ ರೀತಿ ಇದೆ ಅಂತ. ಇಲ್ಲಿ ಅಲ್ಲೂ ಕೂಡ ಕೆಲವು ಕಡೆ ಮೈನಸ್, ಕೆಲವು ಕಡೆ ಪ್ಲಸ್, ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೆಟ್ ಓರಿಯೆಂಟೆಡ್ ಸ್ಕೀಮ್ಸ್ ಅಲ್ಲಿ. ಒಂದ್ಸಲ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಇದನ್ನು ಕೂಡ ನೋಡ್ಕೊಳ್ಬಹುದು. ಇನ್ನು SIP ಇನ್ಫ್ಲೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. SIP ಇನ್ಫ್ಲೋದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನೋಡಿದ್ರೆ ಇಲ್ಲಿ ಇಂಪ್ರೂವ್ಮೆಂಟ್ ಇದೆ. ನೋಡಬಹುದು ಆಗಸ್ಟ್ ಅಲ್ಲಿ 28,265 ಕೋಟಿ ಇತ್ತು, ಈ ಸಲ ನೋಡಬಹುದು 29,361 ಕೋಟಿ ಇದೆ. SIP ಇನ್ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಿಗ್ ಡಿಫರೆನ್ಸ್ ಆಗಿಲ್ಲದೆ ಇರಬಹುದು, ಬಟ್ ಆಲ್ಮೋಸ್ಟ್ 1,000 ಕೋಟಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ. ಇಲ್ಲಂತೂ ಯಾವುದೇ ರೀತಿಯ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇಕ್ವಿಟಿ ಫಂಡ್ ಫ್ಲೋಸ್ ಅಲ್ಲಿ ಡೌನ್ ಇರಬಹುದು, ಬಟ್ SIP ಇನ್ಫ್ಲೋದಲ್ಲಿ ಯಾವುದೇ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಇಲ್ಲ, ಇಂಪ್ರೂವ್ ಆಗಿದೆ. ಹಾಗೆ FY26 ಅಲ್ಲಿ ನೋಡಬಹುದು 6 ಮಂತ್ಸ್ ಡೇಟಾ ನೋಡಿದ್ರೆ 1,66,679 ಕೋಟಿ ಆಗಿದೆ ಈಗಾಗಲೇ 6 ಮಂತ್ಸ್ ಅಲ್ಲೇ. ಹಿಂದಿನ ವರ್ಷ ಪೂರ್ತಿ ಒಂದು ವರ್ಷದಲ್ಲಿ 2,89,000 ಆಯ್ತು. ಇನ್ ಕೇಸ್ ಇದನ್ನ ನಾವು ಡಬಲ್ ಮಾಡ್ಕೊಂಡ್ರೆ, ಯಾಕಂದ್ರೆ ಇನ್ನು 6 ತಿಂಗಳು ಬಾಕಿ ಇರೋದ್ರಿಂದ 3,20,000 ಮೇಲೆ ಹೋಗುತ್ತೆ ಅಥವಾ 3,30,000 ಮೇಲೆ ಹೋಗುತ್ತೆ. ಸಾಲಿಡ್ ಇನ್ಫ್ಲೋ SIP ಮೂಲಕ ಮಾರ್ಕೆಟ್ ಗೆ ಬರ್ತಾನೆ ಇದೆ, ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ನೋಡಬಹುದು 2016-17ರಲ್ಲಿ ಬರೀ 43,000 ಕೋಟಿ, ನಂತರ 67, ಅಲ್ಲಿಂದ ನೋಡಬಹುದು ಯಾವ ರೀತಿಯ ಇಂಪ್ರೂವ್ಮೆಂಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. ಎಸ್ಪೆಷಲಿ SIP ಇನ್ಫ್ಲೋಸ್ ಅಲ್ಲಿ ಇದು ನಮ್ಮ ಮಾರ್ಕೆಟ್ ನ ಡೌನ್ ಆಗೋದನ್ನ ತಡೆಯುತ್ತೆ ದೊಡ್ಡ ಮಟ್ಟದಲ್ಲಿ. ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ 1 ಇಯರ್ ಇಂದ ನೋಡಿದ್ವಿ, FIS ಭರ್ಜರಿಯಾಗಿ ಸೆಲ್ ಮಾಡಿದ್ದಾರೆ, ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಅಲ್ಲಿ ದೊಡ್ಡ ಕರೆಕ್ಷನ್ ಬಂದಿಲ್ಲ. ಅದಕ್ಕೆ ಕಾರಣನೇ ಮ್ಯೂಚುವಲ್ ಫಂಡ್ಸ್ ಗಳ ಕಡೆಯಿಂದ ಇನ್ಫ್ಲೋ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಮಾರ್ಕೆಟ್ ನ ತುಂಬಾ ಡೌನ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಬಹುಶಃ ಮುಂದೆ ಕೂಡ ದೊಡ್ಡ ಪ್ರಮಾಣದ ಕ್ರಾಶ್ ಚಾನ್ಸಸ್ ತುಂಬಾ ಕಡಿಮೆ. ಇಂಡಿವಿಜುವಲ್ ಸ್ಟಾಕ್ ಗಳ ಲೆವೆಲ್ ಅಲ್ಲಿ ಆಗ್ಬಹುದು, ಬಟ್ ಮಾರ್ಕೆಟ್ ಲೆವೆಲ್ ಅಲ್ಲಿ ಆಗ್ಬೇಕು ಅಂದ್ರೆ ಬಿಗ್ ನ್ಯೂಸ್ ಗಳು ಬರಬೇಕು ಅಥವಾ ಬಿಗ್ ಬ್ಲಾಕ್ ಸ್ವಾನ್ ಇವೆಂಟ್ಸ್ ಗಳಾಗಬೇಕು, ಲೈಕ್ COVID-19, ವಾರ್, ಈ ರೀತಿಯ ಸನ್ನಿವೇಶಗಳು ಬಂದ್ರೆ ಮಾತ್ರ ಮೇ ಬಿ 40% ಕರೆಕ್ಷನ್ ಆಗ್ಬೋದೇನೋ. ಅದನ್ನ ಹೊರತುಪಡಿಸಿದ್ರೆ ಈ ರೀತಿಯ ಇನ್ಫ್ಲೋ ಬರ್ತಿದ್ರೆ ಖಂಡಿತ 20% ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಷ್ಟ. ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಆಗುತ್ತೆ, ಆಗಲ್ಲ ಅಂತಲ್ಲ, ಬಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಅಷ್ಟು ದೊಡ್ಡ ಕರೆಕ್ಷನ್ ಅನ್ನ ಕಾಣೋದು ತುಂಬಾ ಕಡಿಮೆ ಚಾನ್ಸಸ್ ಅಂತಾನೆ ಹೇಳ್ಬೋದು. ಈ ರೀತಿಯ ಇನ್ಫ್ಲೋಸ್ ಇದ್ರೆ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ನಮ್ಮ ಮಾರ್ಕೆಟ್ ಗೆ ಕೊಡ್ತಿದೆ ಅಂತಾನೆ ಹೇಳ್ಬೋದು SIP ಇನ್ಫ್ಲೋಸ್. ಅಂದ್ರೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ SIP ಮೂಲಕ, ಅದು ನಮ್ಮ ಮಾರ್ಕೆಟ್ಗೂ ಕೂಡ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅನ್ನ ತರುತ್ತಿದೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.